ಯಾರು ಮಾತಾಡ್ತೀರಿ? 4ನೇ ನಂಬರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಶ್ರೀನಿವಾಸ್ ಮೋರೆ ಅಂತ 4ನೇ ನಂಬರ್ ಸರ್. ನಾನು 31st ಓಕೆ. 31/7/1978 ನನ್ನ ಡೇಟ್ ಆಫ್ ಬರ್ತು. ಹ್ಮ್ ನಾನು ಫೈನಾನ್ಷಿಯಲ್ ವ್ಯವಹಾರದಲ್ಲಿ ಇದ್ದೆ ಸರ್. ಆಮೇಲೆ 16/18 ನಂತರ ಹ್ಮ್ ಸಡನ್ ಕೊಲ್ಯಾಪ್ಸ್, ರಿವರ್ಸ್ ಆಯ್ತು ಸರ್, ಟೋಟಲ್ ರಿವರ್ಸ್. ಓಕೆ ಓಕೆ. 8-10 years ಆಯ್ತು ಸರ್ ಸಫರ್ ಮಾಡ್ತಾ ಇದ್ದೀನಿ. ನೀವು ಹೇಳೋದೆಲ್ಲ ನಿಜ ಇದೆ ಸರ್. ಫೈನಾನ್ಸ್ ಈಗ ವ್ಯವಹಾರ 4ನೇ ನಂಬರ್ ಅವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ತುಂಬಾ ಅದರಲ್ಲಿ ಮೋಸ ಆಗ್ಲಿ ವಂಚನೆ ಆಗ್ಲಿ ಇಂಥದನ್ನ ಖಂಡಿತವಾಗ್ಲೂ ಮಾಡಬಾರ್ದು. 4ನೇ ನಂಬರ್ ಅವರು ಎಕ್ಸ್ಪೆಷಲಿ, ಅದರಲ್ಲೂ ಎಕ್ಸ್ಪೆಷಲಿ 13ನೇ ನಂಬರ್ ಇದ್ರೆ ಅದನ್ನಂತೂ ಮಾಡ್ಲೇಬಾರ್ದು. ಬಹಳ ಆ, ಸರಳವಾಗಿ ನೇರವಾಗಿ ವ್ಯವಹಾರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಫೈನಾನ್ಷಿಯಲ್ ವ್ಯವಹಾರ ಇತ್ತು ಸರ್. ಅದು ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಸ್ವಲ್ಪ ರಿವರ್ಸ್ ಆಯ್ತು. ಈಗ ಓಕೆ. ಹೀಲಿಂಗ್ ಬಂದಿದ್ದೀನಿ ಸರ್. 8-10 ವರ್ಷ ಸಫರ್ ಆದ್ಮೇಲೆ ಹೀಲಿಂಗ್ ಸರಿಯಾಗಿರುತ್ತ ಸರ್. ಈಗ ಬಸವರಾಜ್ ಸರ್ ಅವ್ರದ್ದು ಕ್ಲಾಸಸ್ ಎಲ್ಲ ಮಾಡಿ ಹೀಲಿಂಗ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹೈದರಾಬಾದ್ ನಲ್ಲಿ. ವೆರಿ ಗುಡ್. ನನ್ನ ಮಗಳದು ಕೂಡ 22 ಸರ್. 22 ಇದೆ. ಓಕೆ. 22. ನೋಡಿ, 11ನೇ ನಂಬರ್ ಅವರಿಗೆ ಬೇರೆಯವರ ಗೈಡೆನ್ಸ್ ಇದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. 22ರವರು ಯಾರ ಮಾತನ್ನು ಕೇಳೋದಿಲ್ಲ. ಅವರು ಅವರಾಗಿ ಅವರೇನೆ ಏನ್ ಬೇಕು ಅದನ್ನ ಮಾಡೋಷ್ಟು ಶಕ್ತಿ ಅವರಿಗೆ ಇರುತ್ತೆ. 22ರವರು ಅವ್ರು ಯಾರ ಮಾತನ್ನು ಕೇಳಲ್ಲ. ನಿಮ್ಮ ಗೈಡೆನ್ಸ್ ಅವ್ರಿಗೆ ಬೇಕಿಲ್ಲ ಅಂತಾನೆ ಹೇಳ್ತಾರೆ. ಥ್ಯಾಂಕ್ ಯು.